ಈ ಬಾರಿಯ ರಾಮನವಮಿಗೆ ದೇಶದ ಜನತೆಗೆ ಭಾರಿ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಧಾರ್ಮಿಕ ಕಾರ್ಯಕ್ರಮಗಳ ವಿಚಾರವಾಗಿ ಒಂದಿಲ್ಲೊಂದು ನೂತನ ಯೋಚನೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಲೇ ಬಂದಿದ್ದಾರೆ. ಅದೇ ರೀತಿ ನೆನೆಗುದಿಗೆ ಬಿದ್ದಿದ್ದ ರಾಮೇಶ್ವರಂನ ರೈಲ್ವೆ ಸೇತುವೆಗೆ ಹೊಸ ಜೀವ ಬಂದಿದ್ದು ಇದೇ ಏಪ್ರಿಲ್ 6 ರಾಮನವಮಿಯಂದೇ ಪ್ರಧಾನಿ ಮೋದಿ ಆ ಸೇತುವೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಅಭೂತಪೂರ್ವ ಕ್ಷಣಕ್ಕೆ ಇಡೀ ದೇಶವೇ ಸಾಕ್ಷಿಯಾಗಲಿದೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸೇತುವೆ ಲೋಕಾರ್ಪಣೆ. ನೂತನ ಸೇತುವೆ ನಿರ್ಮಾಣಕ್ಕೆ ತಗುಲಿದ್ದು ಎಷ್ಟು ಕೋಟಿ? ತಮಿಳುನಾಡಿನ ರಾಮೇಶ್ವರಂ ದ್ವೀಪ ಇತಿಹಾಸ ಪ್ರಸಿದ್ಧವಾದುದು. ತಮಿಳುನಾಡಿನ ಮುಖ್ಯ ಭೂಮಿಯಿಂದ ರಾಮೇಶ್ವರಂ 2.5 ಕಿಲೋಮೀಟರ್ ಅಂತರ ಇರುವ ಈ ಪ್ರದೇಶಕ್ಕೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡಿ ಪ್ರಕೃತಿ ಸೌಂದರ್ಯ ಸವಿಯುತ್ತಾರೆ. ಆದ್ರೆ ಇಂತಹ ಐತಿಹಾಸಿಕ ಪ್ರದೇಶಕ್ಕೆ ಸಂಪರ್ಕವೇ ನಿಂತು ಹೋಗಿತ್ತು. ಪಂಬನ್ ಸೇತುವೆ ಮೇಲೆ ರೈಲು ಸಂಚಾರಕ್ಕೆ ಬ್ರೇಕ್ ಬಿದ್ದಿತ್ತು. ಹೀಗಾಗಿ ಹೊಸ ಸೇತುವೆ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಕೈ ಹಾಕಿತ್ತು. ಅದರಂತೆ ಈಗ ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಲಿಫ್ಟ್ ಸೇತುವೆಯನ್ನ ಮೋದಿ ಸರ್ಕಾರ ನಿರ್ಮಿಸಿದ್ದು, ಈಗಾಗಲೇ ಈ ಸೇತುವೆ ಮೇಲೆ ಪ್ರಾಯೋಗಿಕ ಸಂಚಾರವನ್ನ ನಡೆಸಲಾಗ್ತಿದೆ. ಹಾಗಾದ್ರೆ ಈ ಸೇತುವೆಯ ವಿಶೇಷತೆ ಏನು? ಯಾವೆಲ್ಲ ತಂತ್ರಜ್ಞಾನ ಬಳಸಲಾಗಿದೆ? ಎಷ್ಟು ಕೋಟಿ ವೆಚ್ಚವಾಗಿದೆ ಅನ್ನೋದನ್ನ ಹೇಳ್ತೀವಿ ನೋಡಿ. 2019ರಲ್ಲಿ ಶಂಕುಸ್ಥಾಪನೆಯಾಗಿದ್ದ 2.5 ಕಿಲೋಮೀಟರ್ ಉದ್ದದ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಉದ್ಘಾಟನೆಗೆ ರೆಡಿಯಾಗಿದೆ. ರೈಲು ವಿಕಾಸ್ ನಿಗಮ ಲಿಮಿಟೆಡ್ ಈ ಸೇತುವೆಯನ್ನ 535 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದೆ. ಈ ಸೇತುವೆ ಮೇಲೆ ರೈಲುಗಳ ವೇಗವನ್ನ ಗಂಟೆಗೆ 75 ಕಿಲೋಮೀಟರ್ಗೆ ಮಿತಿಗೊಳಿಸಲಾಗಿದೆ. ಈ ಸೇತುವೆ ಮೂಲಕ ಮುಖ್ಯ ಭೂಮಿಯಿಂದ ರಾಮೇಶ್ವರಂಗೆ ಕೇವಲ 5 ನಿಮಿಷದಲ್ಲಿ ತಲುಪಬಹುದು. ಅತ್ಯಾಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನ ಬಳಸಿ ಈ ಸೇತುವೆಯನ್ನ ನಿರ್ಮಿಸಲಾಗಿದ್ದು, ಹಡಗುಗಳ ಸಂಚಾರದ ವೇಳೆ ಈ ಸೇತುವೆಯನ್ನ ಲಿಫ್ಟ್ ಮೂಲಕ ಮೇಲಕ್ಕೆ ಎತ್ತಬಹುದು. ಜೊತೆಗೆ ಹಡಗುಗಳು ಹೋದ ಬಳಿಕ ಇದೇ ಸೇತುವೆಯನ್ನ ಪುನಃ ಅದರ ಮೂಲ ಸ್ಥಾನಕ್ಕೆ ಮರಳಿಸಬಹುದು. ಈ ನೂತನ ಸೇತುವೆಯಿಂದ ದೇಶದ ಆರ್ಥಿಕತೆ, ಪ್ರವಾಸೋದ್ಯಮ ಮತ್ತು ಯಾತ್ರಾರ್ಥಿಗಳಿಗೆ ಅನುಕೂಲವಾಗಲಿದೆ. ತಮಿಳುನಾಡಿನ ಮುಖ್ಯ ಭೂಮಿಯಿಂದ ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸುವ ಈ ನೂತನ ಸೇತುವೆಯನ್ನ ಪ್ರಧಾನಿ ಮೋದಿ ರಾಮನವಮಿಯಂದೇ ಉದ್ಘಾಟಿಸಲಿದ್ದಾರೆ. ಅತ್ಯಾಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನ ಬಳಸಿ ಈ ಸೇತುವೆಯನ್ನ ತಯಾರಿಸಲಾಗಿದ್ದು, ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್, ರಾಜ್ಯಪಾಲ RN ರವಿ, ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ತಮಿಳುನಾಡಿನ ಸಂಸದರು, ಶಾಸಕರು, ಹಿರಿಯ ಬಿಜೆಪಿ ನಾಯಕರು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಒಟ್ನಲ್ಲಿ ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸಲು 1914ರಲ್ಲಿ ನಿರ್ಮಿಸಲಾಗಿದ್ದ ಹಳೆಯ ಪಂಬನ್ ರೈಲು ಸೇತುವೆ ಶಿಥಿಲಗೊಂಡಿದ್ದ ಕಾರಣ 2022ರಲ್ಲಿ ರೈಲ್ವೆ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದೀಗ ಅದರ ಪಕ್ಕದಲ್ಲೇ ನೂತನ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸೇತುವೆಯನ್ನ ಲೋಕಾರ್ಪಣೆ ಮಾಡಲಿದ್ದು, ಯಾತ್ರಾರ್ಥಿಗಳ ಉತ್ಸಾಹ ಮತ್ತಷ್ಟು ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.